ಏನಿಲ್ಲ ಸರ್, ಸ್ಟಾರ್ಟಿಂಗಿಂದನೂ ನಾನು ಹೇಳಿದ್ದೆ ಬೇಡ, ಮಕ್ಕ ನೋಡ್ಕೊಂಡು ಹೋಗು, ಸುಮ್ಮನೆ ಜೀವನ ಹಾಳು ಮಾಡ್ಕೊಳೋದು ಬೇಡ ಅಂತ ನಾನು ಸ್ಟಾರ್ಟಿಂಗು ಡೇ 1 ಬಂದಾಗಿಂದನೂ ಹೇಳಿದ್ದೀನಿ. ಇಲ್ಲ, ನಾನು ಅವನು ಸುಮ್ಮನೆ ಬಿಡೋಲ್ಲ, ಉಳಿಸಲ್ಲ, ಸುಮ್ಮನೆ ಅನುಮಾನ ಅದರಿಂದನೇ ನಾನು ಬಂದಿದ್ದು ಅಂದು. ಅದೆಲ್ಲ ಆಗಿದ್ದಾಯಿತು, ಅವನೇ ಚೆನ್ನಾಗಿ ನೋಡ್ಕೊತಾನೆ ಹೋಗು ಅಂತೂ ಹೇಳಿದ್ದೆ. ಅವನೇ ಎಷ್ಟೊಂದು ಸತಿ ಕರೆದಿದ್ದ, ನಾನು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂತ ಕರೆದಿದ್ದ. ಆವಾಗೂ ನಾನು ಹೇಳಿದ್ದೀನಿ, ಇಲ್ಲ ಅವ್ನು ಸುಮ್ಮನೆ ಕರೀತಾನೆ, ಆಮೇಲೆ ಗಲಾಟೆ ಮಾಡ್ತಾನೆ ಅಂತ. ಅದು ಆಮೇಲೆ ಅವ್ರ ತಂಗಿಯವ್ರನ್ನೆಲ್ಲ ಕರ್ಕೊಂಡು ಹೋದರು. ಅದಾದಮೇಲೂ ಗಲಾಟೆ ಆಯಿತು. ಅದಾದಮೇಲೂ ಮತ್ತೆ ಬಂದರು. ಇವಾಗ ಅವರೇ ಮತ್ತೆ ನಿರ್ಧಾರ ಚೇಂಜ್ ಮಾಡಿಕೊಂಡು ಆ ಮಕ್ಳಿಗೋಸ್ಕರ ಹೋಗಿ ಆ ಮಕ್ಳ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರಲಿ ಸರ್, ಅಷ್ಟೇ ಸಾಕು ನಮಗೆ. ಇಲ್ಲ ಸರ್, ಯಾರೂ ಒಪ್ಪಿಸಿಲ್ಲ. ಅವ್ರ ವೈಯಕ್ತಿಕ ನಿರ್ಧಾರ, ಅವ್ರ ಡಿಸಿಷನ್ನು ತಗೊಂಡು ಅವ್ರು ಒಳ್ಳೆ ಮನಸ್ಸಿಂದನೇ ಹೋಗ್ತಾ ಇದ್ದಾರೆ. ಹೋಗಲಿ ಸರ್. ಹೌದು ಸರ್, ಮೊನ್ನೆ ಒಂದು 2 ದಿವಸ ಹಿಂದೆ ಆ ಮಕ್ಕಳು ಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಲ್ಲ, ಆವಾಗ ಸಂಧ್ಯಾ ಮೇಡಮ್ ಮುಖಾಂತರ ಆ ಮಕ್ಕಳನ್ನ ಕೊಡಿಸ್ತಾರಲ್ಲ, ಆ ಮಕ್ಕಳು 3 ಜನ ಮಕ್ಕಳು ಆಟ ಆಡೋದು ನೋಡಿ ಆ ಮಕ್ಕಳನ್ನ ಏನೋ ಒಂದು ಮಕ್ಕಳಿಗೆ ಜೀವನ ಕೊಡಬೇಕು ಅಂತ ಆ ಮಕ್ಕಳಗೋಸ್ಕರ ಅವ್ರು ಹೋಗ್ತಾ ಇದ್ದಾರೆ ಸರ್. ಅದೆಲ್ಲ ಶಾಲೆಗೆ ಕಳಿಸ್ಲಿಲ್ಲ ಅಂದರೆ